ಎಲ್ರಿಗೂ ನಮಸ್ಕಾರ. ನಾವಿದ್ದೀವಿ ಕೊಣನೂರು ಕ್ಷೇತ್ರದ ವೆಂಕಟೇಶ್ವರ ಗ್ರಾಮದಲ್ಲಿ ಮತ್ತೊಂದು ಪವಾಡಕ್ಕೆ ನಮ್ಮ ಶರಣ್ಯ ಸಾಕ್ಷಿಯಾಗಿದ್ದಾರೆ. ಹೌದು, ಸತತವಾಗಿ ಇವರು ರೈತರು 6 ಬೋರ್ವೆಲ್ ತೆಗೆಸಿ ನೀರಿಲ್ಲ, 6 ಬೋರ್ವೆಲ್ಲೂ ನೀರಿಲ್ಲ. ಹಾಗಾಗಿ ಶರಣ್ಯನ ಬಂದು ಕೇಳ್ಕೊಂಡ್ರು, ನಮಗೆ ಕುಡಿಯೋಕ್ಕೆ ಸತ ನೀರು ಬೇಕು, ಹಾಗೆ ಜೀವನ ಮಾಡೋಕ್ಕೂ ಕೂಡ ನೀರು ಬೇಕು ಅಂತ. ಅದೇ ರೀತಿ ಶರಣ್ಯ ಬಂದು ಜಮೀನೆಲ್ಲ ಹುಡುಕಿ ತನ್ನ ಬಲ್ಪದಿಂದ ಅದನ್ನು ಪಾಯಿಂಟ್ನ ಗುಟ್ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಸುತ್ತಮುತ್ತ ಎಲ್ಲ ಕೂಡ ಬಿಟ್ಬಿಟ್ಟಿದ್ದಾರೆ, ಏನೂ ಕೂಡ ವ್ಯವಸಾಯ ಮಾಡಿಲ್ಲ ನೀರಿಲ್ದರೆ. ತನ್ನ ಶರಣ್ಯ ಬಲ್ಪದಿಂದ ಪಾಯಿಂಟ್ ಗುರ್ತು ಮಾಡಿದರು. ಸತತವಾಗಿ ವೈಜ್ಞಾನಿಕರು ಕೂಡ ಇಲ್ಲಿ ನೀರಿಲ್ಲ ಅಂತ ಹೇಳೋಗಿದ್ದಾರೆ, ಪಾಯಿಂಟ್ ಮಾಡೋರು ಕೂಡ ಬಂದು ನೀರಿಲ್ಲ ಅಂತ ಹೇಳೋಗಿದ್ದಾರೆ. ನಮಗೂ ಕೂಡ ಭಯ, ಏನಪ್ಪ ನೀರಿಲ್ಲ ಅಂತ ಹೇಳೋಗಿದ್ದಾರೆ, ಯಾವ ಥರ ನೀರು ತೆಗೆಯೋದು ಅಂತೇಳಿ. ಶರಣ್ಯಗೂ ಕೂಡ ಒಂದು ಚಾಲೆಂಜ್, ಏಕೆಂತಂದರೆ ಎಷ್ಟೋ ಬಾರಿ ಸೋತು ಗೆದ್ದೋರು ನಾವು. ಎಷ್ಟೇ ಜನ ಏನೇ ಅಂದರೂ ಕೂಡ ಕೊನೆಯವರೆಗೂ ಇದ್ದು ಪಾಯಿಂಟ್ನ ಮುಗಿಸ್ಕೊಂಡು ಬರ್ತೀವೋ ವಿನಃ ಅರ್ಧಕ್ಕೆ ನಾವು ಯಾವತ್ತೂ ಕೂಡ ಬಿಟ್ಕೊಂಡಿರೋರಲ್ಲ. ಇದೇನೇ ಆಗಲಿ, ಚಾಲೆಂಜ್ ಅಂದಮೇಲೆ ಚಾಲೆಂಜ್ ಅಷ್ಟೇ. ಸೋಲ್ಬೇಕು ಇಲ್ಲ ಗೆಲ್ಲಬೇಕು. ಸೋತು ಗೆದ್ದೋರು ಮುಂದೆ ಮತ್ತೊಂದು ಗೆಲುವು ಸಾಧಿಸೋದೇನು ಭಾಳ ಕಷ್ಟ ಅಲ್ಲ. ತಾಳ್ಮೆಗಿದ್ದು ಎಷ್ಟೇ ಸೋತರು ಕೂಡ ತಾಳ್ಮೆಗಿದ್ದು ಗೆಲ್ತೀವಲ್ಲ, ಅದೇ ನಿಜವಾದ ಜೀವನ. ಹಾಗಾಗಿ ರೈತರಿಗೊಂದು ಮಾತು ಹೇಳಿದೆ ನೋಡಿ, ನಿಮಗೆ ನಂಬಿದ್ದೀರಾ ಹೇಳ್ಕೊಂಡು ನೀರಿಲ್ಲ ಅಂತ ಹೇಳಿ ಮಾಡೋದು ಮಾಡ್ತಾನೆ ಅಂದ್ಕೊಂಡು ಹಾಗಾಗಿ ಶರಣ್ಯ ಕೊಟ್ಟಂತ ಕೂಡ ತಗಲು ಮಾಡ್ತು. 80 ಅಡಿಗೊಂದು ಚಿಕ್ಕ ಎಲೆ ಸಿಕ್ಕಿದೆ, ಕೆರೆಗೆ ಸಾಕಾಗಿಲ್ಲ. ಆಮೇಲೆ ಕೊನೆಯದಾಗಿ 80 ಅಡಿಗೆ ಚೆನ್ನಾಗಿ ಒಂದು ನೋಡಿ ನೀರು ಕೊಡ್ತಾರೆ. ನಿಜವಾಗ್ಲೂ 280 ಅಡಿಗೆ ಆ ಟ್ರೈಲ್ಯಾಂಡಲ್ಲಿ ನೀರು ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಶರಣ್ಯನ ಸ್ವಲ್ಪ ಆಶೀರ್ವಾದ ಹೇಗಿದೆ ಅಂತಂದರೆ, ತಡವಾಗಿ ಸೂಕ್ಷ್ಮೆ ಎಷ್ಟೋ ಬಾರಿ ಸೋತರೂ ಕೂಡ ಮೊನ್ನೆ ಮನೆ ದೇವರಾಗಿ ಮಾತು ಎಲ್ಲ ನೀರಿಲ್ಲದ ನೀರಿಲ್ಲದ